ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸಿಗೆ ಲೈನಿಂಗ ಹಚ್ಚೋದು ಗೊತ್ತಿರಲ್ಲ, ಮೈನ್ ಕ್ಲಾತಿಗೆ ಒಂದು ಚೂರು ರಿಂಕಲ್ಸ್ ಬರದೇ ಇರೋ ರೀತಿ, ಬ್ಲೌಸು ಕೆಡದೇ ಇರೋ ರೀತಿ ಹೇಗೆ ನಾವು ಲೈನಿಂಗ್ನ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಯಾವುದೇ ಬ್ಲೌಸಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸು ಬರೋದಿಲ್ಲ. ಮೊದಲನೇದಾಗಿ ನಾವು ಲೈನಿಂಗ್ ಕಟ್ ಮಾಡೋದೇನಿದೆ ಅದನ್ನು ನಾವು ಮೆಜರ್ಮೆಂಟ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಬೇಕು. ಅದರಷ್ಟೇ ಮುಖ್ಯವಾದ್ದು ಮೇಯ್ನ್ ಕ್ಲಾತಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದಾಗಿರುತ್ತೆ. ಹಾಗಾಗಿ ಎಲ್ಲರೂ ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ. ನಾನು ಮಧ್ಯ ಮಧ್ಯ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ, ಅದನ್ನು ಖಂಡಿತ ಫಾಲೋ ಮಾಡಿ. ಯಾವುದೇ ಪ್ರಾಬ್ಲಮ್ಸು ನೀವು ಫೇಸ್ ಮಾಡೋ ಅಗತ್ಯ ಇರೋದಿಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ಯಾರ್ಯಾರಿಗೆ ನನ್ನ ವೀಡಿಯೋಸು ಇಷ್ಟ ಆಗ್ತಾಯಿದೆ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಾನು ಮೊದಲು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು ಲೈನಿಂಗಲ್ಲೇ ಏನು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕನಾಗೆ ಈ ಮೇಯ್ನ್ ಕ್ಲಾತ್ ಏನಿದೆ ಇದನ್ನು ಕೂಡ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸು ಮತ್ತು ಈ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಹಾಗೆ ಪಟ್ಟಿ ಎಲ್ಲದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೇಯ್ನ್ ಕ್ಲಾತಿಗೆ ಲೈನಿಂಗು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾನೀಗ ಬ್ಯಾಕ್ ಪಾರ್ಟ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಬಾರ್ಡ್ರ್ ಬಂದಿರೋದ್ರಿಂದ ನಾವು ತಿರುಗಿಸಿ ಹೊಲಿಬೇಕಾಗತ್ತೆ. ಸೊ ಇದು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸು ಈ ಥರ ಏನು ಗುಂಡು ಸೂಜಿ ಬರುತ್ತೆ ಈ ಥರದ್ದು ತಂದಿಟ್ಕೊಂಡಿರಿ. ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಗುಂಡು ಪಿನ್ನು ಸಿಗುತ್ತೆ ಅಂಗಡಿಯಲ್ಲಿ. 15 ರೂಪಾಯಿ ಇರುತ್ತೆ. ರೌಂಡಲ್ಲಿ ಒಂದು 60 ಬರ್ತವೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಪಿನ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ನಾವು ಇದು ತಿರುಗಿಸಿ ಹೊಲಿಬೇಕಲ್ವ, ಹಾಗಾಗಿ ಇದು ಬಾರ್ಡ್ರು ಏನಿದೆ ಇದನ್ನು ನಾವು ಫಸ್ಟು ಸೀದಾ ಇಟ್ಕೋಬೇಕು. ಇದು ಬಂದು ಸೀದಾ ಫ್ರೆಂಡ್ಸ್, ಇದು ಉಲ್ಟಾ. ಸೊ ಸೀದಾ ಏನಿದೆ ಅದನ್ನು ನಮ್ಮ ಫೇಸಿಗೆ ಇರಬೇಕು, ಮೇಲ್ಗಡೆಗೆ. ಹಾಗೆ ಇದನ್ನು ಕೂಡ ಈ ಮಾರ್ಕ್ ಮಾಡಿರೋದೇನಿದೆ ಅದು ಒಳಗಡೆ ಹೋಗಬೇಕು. ಸೊ ನಾನಿಲ್ಲಿ ಬಂದು ಕ್ರಾಸಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಅದನ್ನು ಸ್ಟ್ರೈಟಾಗೆ ಈ ರೀತಿನೇ ಇಟ್ಕೊಂಡು ಹೊಲಿದ್ರೆ ಪ್ರಾಬ್ಲಮ್ಸ್ ಅನ್ನೋದು ಗ್ಯಾರಂಟಿ ಬರುತ್ತೆ. ಯಾಕಂದರೆ ನೋಡಿ ಫ್ರೆಂಡ್ಸ್, ಈ ಮಾರ್ಕಲ್ಲೇ ಗೊತ್ತಾಗುತ್ತೆ. ಇದು ಬಂದು ಹೀಗೆ ಈ ಕೆಳಗಡೆ ಜಾಸ್ತಿ ತೊಗೊಂಡಿದ್ದೀನಿ, ಬರ್ತಾ ಬರ್ತಾ ಈ ಕಡೆ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಅದೇ ರೀತಿನೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಬಾರ್ಡ್ರು ತಿರುಗಿಸಿ ಹೊಲಿಬೇಕಾದ್ರೆ ನಾವು ಈ ರೀತಿ ಸ್ಟ್ರೈಟ್ ಮಾಡಿ ಹೊಲಿಬಾರ್ದು. ಸ್ಟ್ರೈಟ್ ಮಾಡಿ ಹೊಲಿದ್ರೆ ಇಲ್ಲಿ ನಿಮಗೆ ಬ್ರಾಡ್ನೆಸ್ ಅನ್ನೋದು ಬಂದುಬಿಡುತ್ತೆ, ಪ್ರಾಬ್ಲಮ್ಸ್ ಕೂಡ ಶುರುವಾಗತ್ತೆ. ಹಾಗಾಗಿ ಅಲ್ಲಿ ಯಾವ ಶೇಪಲ್ಲಿ ಕಟ್ ಮಾಡಿರ್ತೀರ ಕೆಳಗಡೆ ನೀವು ಅದೇ ಶೇಪಲ್ಲೇ ನೀವು ಪಿನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು 1/4 ಇಂಚಷ್ಟು ಮೇಲೆ ತೊಗೊಂಡಿದ್ದೆ, ಹಾಗಾಗಿ ಮೇಲ್ಗಡೆ 1/4 ಇಂಚಿಗೆ ನಾನು ಇಟ್ಕೊತೀನಿ, ಈ ಕಡೆ ಸೈಡು ಅಷ್ಟೇ. ಸೊ ಇದನ್ನು ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ನಾನೀಗ ಪಿನ್ ಮಾಡ್ಕೊತೀನಿ. ಈ ಹಿಂದ್ಗಡೆ ಏನು ಬಾರ್ಡ್ರ್ ಹಚ್ಚುತ್ತೀವಲ್ಲ ಫ್ರೆಂಡ್ಸ್, ಇಲ್ಲಿ ಮಧ್ಯ ಏನಿದೆ ಇದು ಮಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ನಾವು ಮೇಯ್ನ್ ಕ್ಲಾತಿಗೂ ಸೇಮು ಕಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಮಧ್ಯ ಯಾವುದು ಬರುತ್ತೆ ಇಲ್ಲಿ ಸಮವಾಗಿ ಮಾಡಿಸ್ಕೊಂಡ್ರೆ ನಿಮಗೆ ಈ ಮಧ್ಯ ಅನ್ನೋದು ಸಿಗುತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಒಂದು ಲೈನಿಂಗ್ ಏನಿದೆ ಈ ರೀತಿ ಸೆಂಟರ್ ಇಟ್ಕೋಬೇಕು. ಈ ರೀತಿ
ಇಟ್ಕೊಂಡ್ಮೇಲೆ ನಾವು ಈ ರೀತಿ ಸುತ್ತಲೂ ಪಿನ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1/4 ಇಂಚು ಮೇಲೆ ಬರಬೇಕು ಎಡ್ಜು, ಯಾಕಂದರೆ ಅಲ್ಲಿ ಲೈನಿಂಗ್ ಕಟ್ ಮಾಡ್ಕೊಂಡಿರೋದ್ರಿಂದ ಅದೇ ರೀತಿ ಸೆಟ್ ಮಾಡ್ಕೋಬೇಕು. ಸೊ ಈಗ ನಾನಿಲ್ಲಿ 1/2 ಇಂಚು ಗ್ಯಾಪಲ್ಲಿ ಹೊಲಿಗೆನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 1/2 ಇಂಚು ಗ್ಯಾಪಿಗೆ ನಾನು ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಎಡ್ಜಲ್ಲಿ ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಯಾವುದೇ ಸುಕ್ಕು ಬರಬಾರ್ದು ಅಂತೇಳಿ ಇಲ್ಲಿ ಅಲ್ಲಲ್ಲೇ ಕಚ್ಚನ ಹೊಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಥ್ರೆಡ್ ಏನಿದೆ ಸ್ಟಿಚಿಂಗು ಅಲ್ಲಿ ಕಟ್ ಆಗಬಾರ್ದು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಪಿನ್ ಏನಿದೆ ಗುಂಡು ಪಿನ್ಗಳನ್ನ ರಿಮೂವ್ ಮಾಡಬೇಕು. ಪಿನ್ ಎಲ್ಲ ರಿಮೂವ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಇದನ್ನು ತಿರುಗಿಸ್ಕೋಬೇಕು. ಇದು ಏನಿದೆ ಲೈನಿಂಗು ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಕಿನಾರಿ ಸ್ಟಿಚಿಂಗ್ನ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಲೈನಿಂಗ್ ಅನ್ನೋದು ಹೊರಗೆ ಬರದೇ ಇರೋ ರೀತಿ ಹೊಲಿಬೇಕು, ಇಲ್ಲಾಂದರೆ ಅದು ತುಂಬ ಅಸಹ್ಯವಾಗಿ ಕಾಣುತ್ತೆ. ಲೈನಿಂಗ್ ಕಾಣದೇ ಇರೋ ರೀತಿ ಒಳಗೆ ಮಡಿಸ್ಬಿಟ್ಟು ಈ ರೀತಿ ಕಿನಾರಿ ಸ್ಟಿಚಿಂಗ್ನ ಹಾಕ್ಕೊಳ್ಳಿ. ಈಗ ನಾನೀಗ ಸುತ್ತಲೂ ಈ ರೀತಿ ಸುಕ್ಕು ಬರದೇ ಇರೋ ರೀತಿ ಹೊಲಿಬೇಕು ಅಂದರೆ ನೀವು ಕಂಪಲ್ಸರಿ ಪಿನ್ನನ್ನು ಹಾಕ್ಕೊಳ್ಳಿ. ಬಿಗಿನರ್ಸು ಹತ್ಲ ಇತ್ಲ ಸ್ವಲ್ಪ ಹಿಂಗೆ ಎಳೆದ್ಬಿಟ್ಟು ಹೊಲಿದ್ರೂ ಕೂಡ ಅದು ಶೇಪ್ ಅನ್ನೋದು ಕೆಟ್ಟೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಮಾಡಿ ಈ ರೀತಿ ಎಲ್ಲ ಸುಕ್ ಥರ ಇಟ್ಕೊಂಡು ಹೊಲಿದ್ರೆ ಬ್ಲೌಸ್ ಅನ್ನೋದು ಕೂಡ ಕೆಟ್ಟೋಗುತ್ತೆ, ಸರಿಯಾಗಿ ಕೂರೋದಿಲ್ಲ. ಹಾಗಾಗಿ ಈ ಪಿನ್ ಮಾಡ್ಕೊಬೇಕಾದ್ರೆ ನೀಟಾಗಿ ಈ ರೀತಿ ಅಂದ್ಕೊಂಡು ಇಲ್ಲಿ ಪಿನ್ನನ್ನು ಹಾಕೋಬೇಕು ಸುತ್ತಲೂ. ಅದನ್ನು ನಾನು ಹಾಕೊಂಡ್ಬರ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ಈ ನೆಕ್ ಶೇಪ್ ಏನಿದೆ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನೆಕ್ ಅನ್ನೋದು ಕೂಡ ಕೆಡೋದಿಲ್ಲ, ನೀಟಾಗೆ ಬರುತ್ತೆ. ಈ ರೀತಿ ಕಂಪಲ್ಸರಿ ಇದು ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೆಕ್ ವಿಡ್ತ್ ಏನಿದೆ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಪ್ಲೇಸ್ ಮಾಡ್ಕೊಳ್ಳಿ. ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಯಾವಾಗಲೂ ಲೈನಿಂಗ್ ಹಚ್ಬೇಕಾದ್ರೆ ನಾವು ಆದಷ್ಟು ಕೈನ ಹಗುರವಾಗಿ ಮೂವ್ ಮಾಡಬೇಕು. ಈ ರೀತಿ ಎಳೆಯೋದು, ಹಿಂಗೆ ಎಳೆಯೋದು, ಈ ರೀತಿ ಎಲ್ಲ ಮಾಡಿ ಹಚ್ಚಬಾರ್ದು. ನೋಡಿ, ಯಾವ ರೀತಿ ನೀವು ಹಿಂಗೆ ಎಳೆದು ಹಚ್ಚುತ್ತೀರೋ ಅದೇ ರೀತಿ ಶೇಪಲ್ಲಿ ಅದು ಕೂತ್ಕೊಳ್ಳುತ್ತೆ. ಹಾಗಾಗಿ ನಾವು ಹಗುರವಾಗಿ ಹೊಲಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಯಾವಾಗಲೂ ನೆಕ್ ಪಕ್ಕ ಒಂದು 2 ಪಾಯಿಂಟ್ ಅಷ್ಟು
ಈ ಎಡ್ಜ್ ಪಕ್ಕನೇ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲ 1/4 ಇಂಚಿಗಾದರೂ ಹಾಕ್ಕೊಳ್ಳಿ. ಈಗ ನಾವು 1/4 ಇಂಚಿ ಗ್ಯಾಪಲ್ಲೇ ಸುತ್ತಲೂ ಹೊಲಿಗೆನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಎಳಿಬೇಡಿ ಫ್ರೆಂಡ್ಸ್, ಅದು ಪ್ಲೇಸ್ ಮಾಡಿದ್ದೀವಲ್ವ, ಈ ಒಂದು ಸೂಜಿ ಏನಿದು ಗುಂಪಿನಿಂದ ಪ್ಲೇಸ್ ಮಾಡಿದ್ದೀವಿ, ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ಕೂಡ ಜರುಗೋದಿಲ್ಲ. ಈ ಕಡೆ ಸೈಡ್ ಆದಮೇಲೆ ಈ ಕಡೆ ಸೈಡು ನಾನೀಗ ಹೊಲ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಹೊಲ್ದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಾದರೂ ಸುಕ್ಕಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಸುಕ್ಕ ಬಂದಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ನೀವು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನಾನೀಗ ಅದನ್ನು ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಗುಂಪಿನ ರಿಮೂವ್ ಮಾಡಿದ್ರಾಯಿತು. ಇದು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀಟಾಗೆ ಕಟ್ ಮಾಡ್ಕೊಬೇಕು. ಕತ್ರಿ ಅನ್ನೋದು ಶಾರ್ಪ್ ಇದ್ದರೆ ಯಾವುದೇ ರೀತಿ ಏರುಪೇರು ಬರೋದಿಲ್ಲ, ನೀಟಾಗಿ ಕಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸೊ ಕತ್ರಿನ ಯಾವಾಗಲೂ ಬಟ್ಟೆ ಕಟ್ ಮಾಡೋಕ್ಕೆ ಅಂತಲೇ ಒಂದು ಇಟ್ಕೊಂಬಿಡಿ. ಬೇರೆ ಪೇಪರು, ಪ್ಲಾಸ್ಟಿಕ್ಕು ಏನೇ ಕಟ್ ಮಾಡೋದಿದ್ರೂ ಅದಕ್ಕೆ ಬೇರೆ ಸಪ್ರೇಟು ಕತ್ರಿನ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆ ಕಟ್ ಮಾಡೋದ್ರಲ್ಲಿ ಪೇಪರ್ ಕಟ್ ಮಾಡೋದಾಗಲಿ ಏನು ಮಾಡೋದಕ್ಕೆ ಹೋಗಬಾರ್ದು. ಈಗ ನಾನು ಫ್ರಂಟ್ ಏನಿದೆ ಅದು ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕೂಡ ನಾನು ಮೇಯ್ನು ಏನಿದೆ ನಾವು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳೇಬೇಕು. ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಅಷ್ಟೇ 2 ಕಡೆನೂ ಮಾರ್ಕ್ ಮಾಡ್ಕೊಂಡಿರಬೇಕು ಟಕ್ಸ್ ಫಸ್ಟೇ, ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನಾವೀಗ ಉಲ್ಟದ ಸೈಡು ಹಚ್ಚಬೇಕು. ಈ ರೀತಿ ಎರಡನ್ನೂ ಇಟ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡ್ಮೇಲೆ ಈಗ ಲೈನಿಂಗ್ ಏನಿದೆ ಅದು ಈ ಮಾರ್ಕ್ ಬರೋ ರೀತಿ ಮೇಲೆ ಇಟ್ಕೋಬೇಕು. ಇದು ಕೂಡ ಸೇಮ್ ಮಾರ್ಕ್ ಏನು ಮಾಡಿದ್ದೀವಿ ಟಕ್ಸಿಂದು ಅದು ಮೇಲೆ ಬರೋ ರೀತಿ ಇಲ್ಲಿ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕು. ನಾನೀಗ ಪಿನ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸುತ್ತಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ನಾನು. ಬಿಗಿನರ್ಸು ಕಂಪಲ್ಸರಿ ಈ ರೀತಿ ಪಿನ್ ಹಾಕ್ಕೊಳ್ಳಿ, ಯಾಕಂದರೆ ಸ್ಟಾರ್ಟಿಂಗೇ ನಿಮಗೆ ಬ್ಲೌಸ್ ಎಲ್ಲ ಕೆಡ್ತು ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೊರಟೋಗುತ್ತೆ. ಹಾಗಾಗಿ ಆದಷ್ಟು ನೀವು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಕೆಲವೊಂದು ತುಂಬ ಜಾರುವಂಥ ಬಟ್ಟೆಗಳಿರ್ತವೆ, ಅದಕ್ಕೆ ಇನ್ನೂ ಜಾಸ್ತಿ ಪಿನ್ಗಳನ್ನು ಯೂಸ್ ಮಾಡಿ ಹೊಲಿಬೇಕಾಗತ್ತೆ. ಸೊ ಇದು ಸ್ಟಿಫ್ ಆಗಿರೋ ಬಟ್ಟೆ ಇರೋದ್ರಿಂದ ನಾನು ಒಂದು 6 ಪಿನ್ನನ್ನು ಯೂಸ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗ್ ನಾವು ಯಾವಾಗಲೂ ಹುಕ್ಸ್ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇಡಿ. ಆದಷ್ಟು ತುದಿ ಅಂದರೆ ತುಂಬ ತುದಿ ಅಲ್ಲ, 2 ಪಾಯಿಂಟ್ ಅಷ್ಟು ಒಳಗೆ ನಾವು ಹೊಲಿಗೆನ ಹಾಕಬೇಕು. ಈ ಬಟ್ಟೆ ಟರ್ನ್ ಮಾಡಬೇಕಾದ್ರೆ ಈ ಸೂಜಿ ಅನ್ನೋದು ಯಾವಾಗಲೂ ಬಟ್ಟೆ ಒಳಗೆ ಹೋಗಿರಬೇಕು. ಆಮೇಲೆ ಈ ಕುದುರೆ ಹಿಂಗೆ ಎತ್ಬಿಟ್ಟು ಇದನ್ನು ತಿರುಗಿಸಿ ಆಮೇಲೆ ನಾವು ಇದನ್ನು ಫೋಟೋನ ಇಳಿಸ್ಕೋಬೇಕು. ನೋಡಿ, ನಾವು ಆದಷ್ಟು ಒಳಗಡೆ
ಇದು ಏನಿದೆ ಸೂಜಿ ಒಳಗೆ ಹಾಕ್ಬಿಟ್ಟೆ ಹಿಂಗೆ ಟರ್ನ್ ಮಾಡಿದ್ರೆ ಪ್ಲೇಸ್ ಎಲ್ಲೂ ಚೇಂಜ್ ಆಗಲ್ಲ. ಅವಾಗ ನೀಟಾಗಿ ಅದು ಟರ್ನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಪಿನ್ ಹಾಕೊಂಡಿರೋದ್ರಿಂದ ನಾನು ಎಲ್ಲೂ ಸೆಟ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಆರಾಮಾಗಿ ಫಾಸ್ಟಿಗೆ ಹೊಲಿ ತಗೋಬೋದು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಇದನ್ನು ಕೂಡ ಸೇಮ್ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನೀಗ ಇದನ್ನ ಮಾಡ್ಕೊತೀನಿ. ಇದನ್ನು ಕೂಡ ಹುಕ್ಸ್ ಸೈಡ್ನಿಂದನೇ ನಾವು ಹೊಲಿತೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾವು ಯಾವ ರೀತಿ ಪಿನ್ ಹಾಕಿ ಸೆಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಬಂದಿದೆ. ಈ ರೀತಿ ಹೊಲಿಗೆ ಹಾಕಬೇಕು. ಸೊ ಇದು ಮೇಲ್ಗಡೆ, ಅದ್ರ ಮೇಲೆ ನಾವು ಮಾರ್ಕ್ ಬರೋ ರೀತಿ ಇಟ್ಕೊಂಡಿದ್ದೀವಿ. ಈಗ ಸುತ್ತಲೂ ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಎರಡು ಕೂಡ ನಾನೀಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಸ್ಲೀವ್ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಆದಷ್ಟು ಬಟ್ಟೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದೊಂದ್ಸಲಿ ಡ್ಯಾಮೇಜ್ ಅನ್ನೋದು ಬಂದಿರುತ್ತೆ. ಆ ಥರದ್ದು ಏನಿದೆ ಕ್ಲಾತು ಅದನ್ನು ಲೆಫ್ಟ್ ಸೈಡಿಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ರೈಟ್ ಸೈಡು ಚೆನ್ನಾಗಿರುವಂಥ ಬಟ್ಟೆನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನೀಗ ಇಲ್ಲಿ ಇಂಟು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮತ್ತು ಇಲ್ಲಿ, ಸೊ ರೈಟ್ ಸೈಡ್ ಯಾವ್ದು ಬಟ್ಟೆ ಬರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂಟು ಮಾರ್ಕ್ ಹಾಕೊಳ್ಳೋ ಉದ್ದೇಶನ ನಾನು ಪ್ಲೈನ್ ಬ್ಲೌಸ್ ಏನು ನೆನ್ನೆ ಹೊಲ್ದೆ ಅವಾಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗಲೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಹೊಲಿಬೇಕಾದ್ರೆ ಈ ರಾಂಗ್ ಸೈಡ್ ಏನಿದೆ ಇದನ್ನು ನಾವು ಮೇಲ್ಗಡೆ ಬರೋ ರೀತಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ಎಡ್ಜ್ ಏನಿದೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನಾನು ಒಂದಿಲ್ಲಿ ಪಿನ್ ಹಾಕೊಂಡ್ಬಿಡ್ತೀನಿ. ನಂತರ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆನ ಹಾಕಬೇಕು. ಇದು ಕೂಡ ಸೀದಾ, ಈ ಸೀದಾದ ಮೇಲೆ ಲೈನಿಂಗ್ ಏನಿದೆ ಇದು ರಾಂಗ್ ಸೈಡು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಹೊಲ್ಕೊಂಡ್ಮೇಲೆ ಅಲ್ಲಲ್ಲೇ ನಾವು ಕಚ್ಚಾ ಹಾಕಬೇಕು. ಇಲ್ಲ ಅಂದರೆ ಅದು ನೀಟಾಗಿ ತಿರ್ಗೋದಿಲ್ಲ, ನೀಟಾಗಿ ಕೂರೋದು ಇಲ್ಲ, ಸುಕ್ ಬರುತ್ತೆ. ಸೊ ಈ ರೀತಿ ಆದ್ಮೇಲೆ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಮುಂದೆ ತಳ್ಳಿಬಿಟ್ಟು ಇಲ್ಲಿ ಸ್ವಲ್ಪ ನಾವು ತೀಡ್ಕೋಬೇಕು. ಈ ರೀತಿ ಇಟ್ಕೊಂಡು ಒಂದ್ಸಲಿ ಈ ರೀತಿ ಉಗುರಲ್ಲಿ ಹೀಗೆ ತೀಡ್ಬೇಕು. ಅವಾಗ ನೀಟಾಗಿ ಹೊಲಿಲಿಕ್ಕೂ ಈಸಿ ಆಗುತ್ತೆ. ಈಗ ನಾನಿಲ್ಲಿ ಕಿನಾರಿ ಸ್ಟಿಚಿಂಗ್ ಓದಿತಾ ಇದ್ದೀನಿ. ಇದು ಮೇಲ್ಭಾಗ ಏನಿದೆ ಮೇಲ್ಭಾಗಕ್ಕೆ ಬಂದಿದೆ. ಈಗ ಕಿನಾರಿ ಸ್ಟಿಚಿಂಗ್ನ ಹಾಕೊಳ್ಳೋಣ.
ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಕಿನಾರಿ ಸ್ಟಿಚಿಂಗ್ ನಾನು ಇಲ್ಲಿ ತುದಿಗೆ ಹಾಕೊತೀನಿ. ಕಿನಾರಿ ಅಂದರೆ ತುದಿಗೆ ಹಾಕುವಂಥ ಹೊಲಿಗೆ, ಅದನ್ನು ಕಿನಾರಿ ಅಂತ ಕರೀತಾರೆ. ಆದಷ್ಟು ಲೈನಿಂಗ್ನ ಒಳಗಡೆನೆ ಬರೋ ರೀತಿ ಮಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಕಿನಾರಿ ಸ್ಟಿಚಿಂಗ್ನ ನಾನು ಹಾಕೊಂಡಿದ್ದೀನಿ. ಈಗ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಹೊಲಿಗೆನ ಹಾಕ್ಬೇಕೀಗ. ಈಗ ಸುತ್ತಲೂ ಏನಿದೆ ಇದನ್ನ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಳ್ಳೆ ಕ್ಲಾತ್ ಆಗಿರೋದ್ರಿಂದ ಇದು ರೈಟ್ ಸೈಡು ಹಚ್ಚೋದಕ್ಕೆ ನಾನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಡ್ಯಾಮೇಜ್ ಥರ ಇತ್ತು, ಅದಕ್ಕೆ ಅದು ಲೆಫ್ಟ್ ಸೈಡ್ ಬರೋ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕ್ಲಾತು ಏನಿದೆ ಸ್ಲೀವಿಂದು, ಅದನ್ನು ನಾನೀಗ ಅಟ್ಯಾಚ್ ಮಾಡಬೇಕು. ಫಸ್ಟು ಸೀದಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡ್ಮೇಲೆ ಕಂಪಲ್ಸರಿ ನೀವು ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಲೇಬೇಕು. ಈ ರಾಂಗ್ ಅನ್ನೋದೇನಿದೆ ಇದನ್ನು ಕಂಪಲ್ಸರಿ ಮೇಲ್ ಬರೋ ರೀತಿ ಇಟ್ಕೋಬೇಕು. ಇಲ್ಲಾಂದರೆ ಎರಡೂ ತೋಳು ಒಂದೇ ಸೈಡ್ ಹಚ್ಚೋ ರೀತಿ ಆಗುತ್ತೆ. ಎರಡೂ ಕೂಡ ರೈಟ್ ಸೈಡಿಂದ ಆಗ್ಬಿಡುತ್ತೆ. ಅಕಸ್ಮಾತ್ ಈ ರಾಂಗ್ ಸೈಡ್ ಏನಾದರೂ ಮರೆತು ನೀವು ಈ ರೀತಿ ಇಟ್ಕೊಂಡು ಹೊಲಿದು ಬಿಟ್ರೆ ಈ ತೋಳು ಮತ್ತು ಈ ತೋಳು ಒಂದೇ ಆಗ್ಬಿಡುತ್ತೆ. ಶೇಪು ನಾವು ಆಲ್ರೆಡಿ ತೆಗ್ದಿರೋದ್ರಿಂದ ನೀವು ಇದನ್ನು ಗಮನ ಇಟ್ಟು ಹೊಲಿಲೇಬೇಕು. ಸೊ ಅಲ್ಲೂ ಕೂಡ ರಾಂಗ್ ಸೈಡ್ ಅನ್ನೋದು ಮೇಲಿಟ್ಕೊಂಡಿದ್ವಿ, ಇಲ್ಲೂ ಕೂಡ ನೀವು ಮೇಲಿಟ್ಕೊಬೇಕು. ಆಮೇಲೆ ಇದು ಕೂಡ ಮೇಲ್ಭಾಗಕ್ಕೆ ಇರಬೇಕು. ಇದು ಮೇಯ್ನು ರೈಟ್ ಸೈಡ್, ಇದು ರಾಂಗ್ ಸೈಡ್ ಕೆಳಗಿರಲಿ, ರೈಟ್ ಸೈಡ್ ಮೇಲಿರಲಿ. ಆಮೇಲೆ ಇದು ಏನಿದೆ ರಾಂಗ್ ಅನ್ನೋದು ಇದು ಕೂಡ ಮೇಲಿರಬೇಕು. ಬನ್ನಿ ಫ್ರೆಂಡ್ಸ್, ಈಗ ಅದೇ ರೀತಿ ನಾನು ಹೊಲ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎರಡು ಸ್ಲೀವ್ಸ್ನ ನಾನು ಹೊಲ್ಕೊಂಡಿದ್ದೀನಿ. ಈ ರೀತಿ ಏನಾದರೂ ಬಟ್ಟೆ ಕಡಿಮೆ ಬಂತು ಅಂದರೆ ನೀವು ಮತ್ತೆ ಎಕ್ಸ್ಟ್ರಾ ಪೀಸ್ ಹಚ್ಚಿ ಹೊಲ್ಕೋಬೇಕು. ನೋಡಿ ಇದು ಲೆಫ್ಟ್ ಸೈಡು ಮತ್ತು ಇದು ರೈಟ್ ಸೈಡು. ಸೊ ಈ ರೀತಿ ನಾವು ರಾಂಗ್ ಸೈಡ್ ಅಂತ ಏನಿದೆ ಅದನ್ನ ನೋಡ್ಕೊಂಡು ಹೊಲಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ನು ಇರೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟು ನಾನೀಗ ಪಟ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ರೈಟ್ ಸೈಡು, ಇದು ರಾಂಗ್ ಸೈಡು. ಈ ರಾಂಗ್ ಸೈಡ್ ಮೇಲೆ ಈ ಬಟ್ಟೆನ ಇಟ್ಕೋಬೇಕು. ಬಟ್ಟೆನ ಈ ರೀತಿ ಇಟ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ನೀವು ಕಂಪಲ್ಸರಿ ಪಿನ್ ಮಾಡ್ಕೊಳ್ಳಿ. ಯಾಕಂದರೆ ಲೈನಿಂಗು ಮತ್ತು ಮೇನ್ ಕ್ಲಾತು ಸಮವಾಗಿ ಅಟ್ಯಾಚ್ ಆಗಬೇಕು ಅಂದರೆ ಈ ರೀತಿ ನಾವು ಪಟ್ಟಿನ ಇಟ್ಬಿಟ್ಟು ಮೇನ್ ಕ್ಲಾತಿಗೆ ಪಿನ್ ಮಾಡ್ಕೊಳ್ಳೇಬೇಕು. ಆವಾಗ ಯಾವುದೇ ರೀತಿ ತೊಂದರೆ ನಿಮಗೆ ಆಗೋದಿಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ. ಎಲ್ಲರೂ ಇದನ್ನು ಫಾಲೋ ಮಾಡಿ. ಆಮೇಲೆ ಲೈನಿಂಗನ್ನು ನೀವು ಶಾಪಿಂದ ತರ್ತೀರಲ್ವ, ಅವರು ಏನು ಫೋಲ್ಡ್ ಮಾಡಿ ಕೊಟ್ಟಿರ್ತಾರಲ್ವ ಅದೇ ರೀತಿ ನೀರಲ್ಲಿ ನೆನೆ ಹಾಕೋಕ್ಕೆ ಇಡೀ ಬಕೆಟಲ್ಲಿ ಒಂದು 3-4 ಸಲ ಹಿಂಗೆ ಚೆನ್ನಾಗಿ ಮುಳುಗಿಸಿ ಕೈಯಲ್ಲಿ ಅದನ್ನು ಹಾಗೆ ಬಿಡಿ. ಒಂದು 3/4 ಗಂಟೆ 1 ಗಂಟೆ ನೀವು ನೆನೆ ಬಿಡಲೇಬೇಕು. ಆಮೇಲೆ ಏನಾದರೂ ಕಲರ್ ಹೋಗೋದಿದ್ರೆ ಫಸ್ಟ್ನೇ ಸಲಿನೇ ಹೋಗ್ಬಿಡುತ್ತೆ. ಆಮೇಲೆ ಅದನ್ನು 3/4 ಗಂಟೆ ಆದಮೇಲೆ
ನಾವು ಹಿಂಡಬಾರ್ದು ಯಾವುದೇ ಕಾರಣಕ್ಕೂ. ಲೈನಿಂಗು ಏನು ಫೋಲ್ಡ್ ಮಾಡಿ ಅದರಲ್ಲಿ ಇಟ್ಟಿರ್ತೀವಲ್ವ ಅದೇ ರೀತಿಯೇ ನೀಟಾಗಿ ಒಂದು ಕಡೆ ಎತ್ತಿಡಿ. ಅದೆಲ್ಲ ನೀರು ಇಳಿಬೇಕು. ನೀರೆಲ್ಲ ಇಳಿದಾದ್ಮೇಲೆ ನೀವು ಅದು ಯಾವ ಶೇಪಲ್ಲಿ ಇದೆಯೋ ಆ ರೀತಿ ಬಿಡಿಸ್ಕೊಂಡು ಒಣಗಾಕಿ. ಫುಲ್ಲು ಏನಿದೆ ಅದನ್ನು ಒಂದು ಲೇಯರ್ ಬರೋ ರೀತಿ ಒಣಗಾಕ್ಬೇಡಿ. ಡಬಲ್ ಲೇಯರ್ ಏನಿರುತ್ತೆ ಅಲ್ವಾ, ಹಿಂಗೆ ಏನು ಪನ್ನ ಇರುತ್ತಲ್ವ ಆ ಪನ್ನದ ಪ್ರಕಾರನೇ ನೀವು ಅದನ್ನು ಒಣಗಾಕಿ. ಯಾವುದೇ ಕಾರಣಕ್ಕೂ ಲೈನಿಂಗ್ನ ಹಿಂಡಬಾರ್ದು. ಹಿಂಡಿದಾಗ ಏನಾಗುತ್ತೆ ಅದು ಈ ರೀತಿ ಹಿಂಗೆಲ್ಲ ಬರುತ್ತೆ. ಆವಾಗ ಹೊಲಿಯೋದಕ್ಕೂ ಕೂಡ ಸರಿಯಾಗಲ್ಲ. ನೀವು ಎಷ್ಟೇ ಐರನ್ ಮಾಡಿದರೂ ಅದು ನೀಟಾಗೆ ಕೂರೋದಿಲ್ಲ, ಸೆಟ್ ಆಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಡಬೇಡಿ. ನೀರು ಇಳಿಯೋದಕ್ಕೆ ಹಾಗೆ ಬಿಡಿ. ಈಗ ಇದನ್ನು ನಾನು ಅಟ್ಯಾಚ್ ಮಾಡ್ತಾ ತೋರಿಸ್ತೀನಿ. ಇದೆ ಇನ್ನು ಗುಂಡಿ ಪಟ್ಟಿ ಎಲ್ಲ ಹಚ್ಚೋದು ನಾನು ಆಲ್ರೆಡಿ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಹೊಲಿಬೇಕಾರೆ ಒಂದು ಅರ್ಧ ಇಂಚನ್ನ ಬಿಟ್ಬಿಟ್ಟು ಇಲ್ಲಿಂದ ಹೊಲಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗ ಎಲ್ಲೂ ಕೂಡ ಸುಕ್ಕು ಬರೋದಿಲ್ಲ. ಈ ರೀತಿ ಕಟ್ ಮಾಡ್ಕೊಂಬಿಡಿ. ಈಗ ಎಕ್ಸ್ಟ್ರಾ ಏನಿದೆ ನೋಡಿ ಫ್ರೆಂಡ್ಸ್, ನೀಟಾಗೆ ಕಟ್ ಆಗಿದೆ. ಈ ರೀತಿ ನೀವು ಪಿನ್ನನ್ನು ಯೂಸ್ ಮಾಡಿಬಿಟ್ಟು ಪಿನ್ ಯೂಸ್ ಮಾಡಿ ನೀಟಾಗಿ ಹೊಲ್ಕೊಂಬಿಟ್ರೆ ನಿಮ್ಮದು ಬ್ಲೌಸ್ ಏನಿದೆ ಪರ್ಫೆಕ್ಟಾಗಿ ಬರೋದಕ್ಕೆ ಕಾರಣ ಆಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಮ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈ ಬ್ಲೌಸ್ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.